ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್. ನಾನು ಈ ಲಾಗ್ನ ಸೋಮವಾರ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮದು ಆ್ಯನಿವರ್ಸರಿ 11 ಅಂದರೆ 11 ವರ್ಷ ಕಂಪ್ಲೀಟ್ ಆಗಿ 12ನೇ ವರ್ಷ ಈ ವರ್ಷ. ಹಂಗಾಗಿ ನಾವು ಬೆಳಿಗ್ಗೆ ಹೋಟ್ಲಿಗೆ ಕೆಲಸ ಎಲ್ಲ ಇತ್ತಲ್ಲ, ಅದೆಲ್ಲ ಮುಗಿಸ್ಕೊಬಂದು ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಂದರೆ ಯಾವ ದೇವಸ್ಥಾನಕ್ಕಿದ್ರೆ ಮಾಮೂಲಿ ನಾವು ಯಾವಾಗಲೂ ಹೋಗೋ ವಿಜಯನಗರಕ್ಕೆ ಆದಿಚುಂಚನಗಿರಿ ಮಠದ್ದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಿಲ್ಪತ್ರೆ ಎಲ್ಲ ಇಲ್ಲಿ ಮನೆಯಿಂದನೇ ತೊಗೊಂಡು ಹೋಗಿದ್ವಿ. ಮತ್ತು ದೇವಸ್ಥಾನಕ್ಕೆ ಹೋದಂಗೆ ಮತ್ತು ಅರ್ಚನೆ ಟಿಕೆಟ್ ಎಲ್ಲ ತೊಗೊಂಡು ಪೂಜೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಅವತ್ತು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಅವತ್ತು ಏಕಾದಶಿ ಕೂಡ ಇತ್ತು, ಹಾಗಾಗಿ ದೇವರಿಗೆ ಅಲಂಕಾರನೂ ಎಲ್ಲ ಚೆನ್ನಾಗಿ ಮಾಡಿದರು. ಅಲ್ಲೇ ಗಣೇಶನ ದೇವಸ್ಥಾನ, ಗಣೇಶನ ದೇವರು ಮತ್ತು ಈ ಕಡೆ ಪಾರ್ವತಿ, ಎಲ್ಲ ದೇವರಿಗೂ ನಮಸ್ಕಾರ ಹಾಕಿ ಮತ್ತು ಅವತ್ತು ಹರಿಕಥೆನೂ ಕೂಡ ಇತ್ತು. ಅದು ಸ್ವಲ್ಪ ಹೊತ್ತೆಲ್ಲ ಕೇಳಿ ಮತ್ತು ಪಕ್ಕದಲ್ಲೇ ಚಾಟ್ಸ್ ಇತ್ತಲ್ಲ, ಅಲ್ಲಿ ನಾವೆಲ್ಲ ಚಾಟ್ಸು ಮತ್ತು ಜ್ಯೂಸ್ ಎಲ್ಲ ತೊಗೊಂಡು ಮತ್ತು ಇವ್ರು ಏನಾರ ನನ್ನ ಮಗಳು ಸ್ನ್ಯಾಕ್ಸ್ ಏನಾರ ಮತ್ತೆ ತಿನ್ನಬೇಕು ಅಂತ ಹೇಳಿದ್ಲು. ಅದಕ್ಕೆ ವಿಜಯನಗರ ಫ್ರೂಟ್ ಟ್ರೀಟ್ಗೆ ಬಂದು ಅಲ್ಲಿ ಅವಳು ಒಂದು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ಲು. ನಾನಿತ್ತು ಇವಾಗ ತಿಂತಾ ಇರೋದು, ಇದೇನೋ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ, ಏನೋ ಕೊರಿಯನ್ ಟಾಗ್ ಅಂತ, ಅದನ್ನು ಟೇಸ್ಟ್ ಮಾಡೋಣ ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ಮನೆ ಕಡೆ ಹೊರಟಿದ್ದೀವಿ. ಹೊರಡ್ಬೇಕಾದ್ರೆ ನನ್ನ ಮಗ ಅಪ್ಪ ಕೇಕ್ ಕಟ್ ಮಾಡೋಣ ಕೇಕ್ ತೊಗೊ ಅಂತಾನೆ ಹೇಳ್ತಾನೆ ಇದ್ದ. ನಾವೇನಕ್ಕೆ ಇರೋರಿಗೆ ಯಾಕೆ ಬೇಕು ಕೇಕು, ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಬಂದು ಒಂದು ಚಿಕ್ಕದು ಒಂದು ಅರ್ಧ ಕೆಜಿದು ಕೇಕ್ ಎಲ್ಲ ತೊಗೊಂಡು ಮನೆಗೆ ಬಂದು ನಾವು 4 ಜನನೂ ಸೇರಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಅಂದರೆ ನಾವಿಷ್ಟೇ 4 ಜನ ಆಗಿರೋದಕ್ಕೆ ನನಗೇನೋ ಕೇಕ್ ಕಟ್ ಮಾಡೋದು ಇಷ್ಟ ಇರಲಿಲ್ಲ. ನನ್ನ ಮಗ ಮತ್ತು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂತೇಳಿ ಕೇಕ್ ಕಟ್ ಮಾಡಿದ್ದು ಅಷ್ಟೇ. ಕೇಕ್ ಎಲ್ಲ ಕಟ್ ಮಾಡಿ ತಿನ್ನಿಸಿ ಎಲ್ಲ ಆಯಿತು. ಇನ್ನು ಕೊನೆಯದಾಗಿ ಈ ಕೇಕನ್ನು ಏನು ಅವಾಂತರ ಮಾಡ್ತಾಳೆ ನನ್ನ ಮಕ್ಕಳುಗಳಿಬ್ಬರು ಸೇರಿ. ಅದರಲ್ಲೂ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ. ಅದನ್ನು ಯಾವ್ಯಾವ ಥರ ಕೇಕನ್ನು ತಗೊಂಡು ಮುಖಕ್ಕೆ ಹಚ್ಕೊಳ್ಳೋದು, ಕೆನ್ನೆಗೆ ಹಚ್ಕೊಳ್ಳೋದು ಎಲ್ಲ ಅವ್ರ ಅಪ್ಪ ಮಾಡ್ತಾರೆ. ಅದಕ್ಕೆ ಇವಳು ಸಾಥ್ ಕೊಡ್ತಾ ಇರೋದು, ಹಚ್ತಾ ಇರಪ್ಪ, ಇನ್ನೂ ಹಚ್ಚಪ್ಪ ಪರವಾಗಿಲ್ಲ ಅಂಥೇಳಿ ಎಲ್ಲ ಮಾಡ್ತಾ ಇರ್ತಾಳೆ. ಅಂದರೆ ಕೇಕ್ ಕಟ್ ಮಾಡೋದು ಅಂದರೆ ಸಾಕು ನನ್ನ ಮಗಳಿಗೆ ಖುಷಿಯಾಗುತ್ತೆ. ಏನು ಅಂತ ಗೊತ್ತಿಲ್ಲ ಅವಳಿಗೆ, ಸುಮ್ಮನೆ ಹ್ಯಾಪಿ ಬರ್ತಡೇ ಅಂತ. ಸಿಕ್ಕಾಪಟ್ಟೆ ಖುಷಿ ನನ್ನ ಮಗಳಿಗೆ ಕೇಕ್ ಕಟ್ ಮಾಡೋದು ಅಂತಂದರೆ. ಸುಮ್ಮನೆ ಇವಾಗ ಏನಾರು ಒಂದು ಹೊಸ ಬಟ್ಟೆ ತೊಗೊಬಂದ್ರು ಅಷ್ಟೇ, ನಂದು ಹ್ಯಾಪಿ ಬರ್ತಡೇನಾ ಅಪ್ಪ, ನಂದು ಹ್ಯಾಪಿ ಬರ್ತಡೇನಾ ಅಮ್ಮ, ನಂದು ಹ್ಯಾಪಿ ಬರ್ತಡೇನಾ ಒಂದು 20 ಸಲ ಕೇಳ್ತಾನೆ ಇರ್ತಾಳೆ. ಹಾಗಾಗಿ ಅವಳು ಖುಷಿಗೋಸ್ಕರ ಆದರೂ ನಮ್ಮ ಮನೆಯವ್ರು ಕಟ್ ಮಾಡೋಣ ಅಂತೇಳಿ ಒಂದು ಚಿಕ್ಕದು ಕೇಕ್ ತೊಗೊಬಂದು ಕಟ್ ಮಾಡಿದ್ವಿ ಅಷ್ಟೇ. ನೋಡಿ ಏನೇನು ಮಾಡ್ತಾರೆ ಕೇಕ್ನ, ನೋಡಿ ಹಿಂಗೆಲ್ಲ ತಿಂತಾರೆ ಮಕ್ಳುಗಳು, ಮುಖಕ್ಕೆಲ್ಲ ಹಚ್ಕೊಂಡು. ಹಿಂಗೆ ನನ್ನ ಮಗಳು ತಿನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.